ಬೇಸಿಗೆಯಲ್ಲಿ ಮನಸ್ಸಿಗೆ ತಂಪು ನೀಡುವಂತಹ ಆರೋಗ್ಯಕ್ಕೆ ಒಳ್ಳೆಯದಾದ ಒಂದು ಜ್ಯೂಸ್ ಮಾಡೋಣ. ಪಪ್ಪಾಯ ಜ್ಯೂಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲಿ ವಿಟಮಿನ್ಸ್ ಮತ್ತು ಫೈಬರ್ ಜಾಸ್ತಿನೇ ಇರುತ್ತೆ. ಅಜೀರ್ಣ ಕಡಿಮೆ ಮಾಡಿ ದೇಹವನ್ನು ತಂಪಾಗಿರುತ್ತೆ ಅಲ್ವಾ. ಹಾಗಿದ್ರೆ ನಾವು ಈ ಥರ ಒಂದು ಜ್ಯೂಸನ್ನು ಸೆಕೆಗಾಲದಲ್ಲಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈಗ ನಾನು ಪಪ್ಪಾಯನ ವಾಶ್ ಮಾಡಿ ಕಟ್ ಮಾಡಿಕೊಂಡು ಆಗಲ್ಲ ಅಂಥದ್ರಲ್ಲಿ ಈ ಥರ ಒಂದು ಜ್ಯೂಸ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಈಗ ಇದನ್ನ ಒಂದು ಮಿಕ್ಸಿ ಪಾತ್ರಕ್ಕೆ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡೋ ಮೊದಲು ಅದಕ್ಕೆ ಹಾಲು, ಸಕ್ಕರೆ, ಆಮೇಲೆ ಏಲಕ್ಕಿ ಇದೆಲ್ಲ ಹಾಕಿ ಒಂದು ಹಾಕಿದ್ದನ್ನ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಅದೇ ಆಲ್ರೆಡಿ ಸ್ವೀಟಾಗಿರುತ್ತೆ, ಪಪ್ಪಾಯನೇ ಸ್ವೀಟು. ಇನ್ನು ಜಾಸ್ತಿ ಸಕ್ಕರೆ ಬೇಕು, ಸ್ವೀಟ್ ಇಷ್ಟ ಅನ್ನೋರು ಸ್ವಲ್ಪ ಸಕ್ಕರೆನ ಅದಕ್ಕೆ ಆ್ಯಡ್ ಮಾಡ್ಬೋದು ಅಷ್ಟೇ. ಬೇಸಿಗೆಯಲ್ಲಿ ಇಂಥದ್ದೊಂದು ಜ್ಯೂಸ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಅಂಗಡಿಗೆ ಹೋಗಿ ಯಾವುದ್ಯಾವುದೋ ಕೆಮಿಕಲ್ ಇರೋಂಥ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ 5 ನಿಮಿಷದಲ್ಲಿ ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ಎಷ್ಟು ಆರೋಗ್ಯನೂ ಹೆಲ್ದಿಯಾಗಿರುತ್ತೆ. ಈಗ ಒಂದು ಗ್ಲಾಸಿಗೆ ಪಪ್ಪಾಯ ಜ್ಯೂಸನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ಬಾದಾಮಿ, ಪಿಸ್ತಾ ನಾವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಮಾಡ್ದೇ ಇರ್ಬೋದು. ಈ ಥರ ಹಾಕಿದರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಕುಡಿಲಿಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಬಾದಾಮಿಗಳನ್ನು ಮತ್ತು ಡ್ರೈ ಫ್ರೂಟ್ಸ್ ಈ ಥರ ಹಾಕಿ. ಈಗ ನೋಡಿ ಗೈಸ್ ಹೇಗಿದೆ ಅಲ್ವಾ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಇನ್ನು ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.